ಅಕ್ಕ ಅದೇನ್ ಜ್ಯೂಸಾ? ಇಲ್ಲ, ಇದು ಫೇಸ್ ಸಿರಮ್. ಇವಾಗ ಹೊಸದಾಗಿ ಮಾಡಿರೋಂಥ ಪ್ರಾಡಕ್ಟ್ ಇದು. ಇದನ್ನ ಏನಕ್ಕೆ ಯೂಸ್ ಮಾಡಬೇಕು ಅಂದ್ರೆ ಪಿಗ್ಮೆಂಟೇಷನ್ ಇರೋರಿಗೆ ಅಂತ ಹೇಳ್ಬಿಟ್ಟು ಮಾಡಿದೀವಿ. ಕ್ಯಾರೆಟ್ ಕ್ರೀಮ್ ಕೂಡ ಕೊಡ್ತಾ ಇದೀವಿ ಪಿಗ್ಮೆಂಟೇಷನ್ ಇರೋರಿಗೆ, ಹಾಗೆ ಪಿಗ್ಮೆಂಟೇಷನ್ ಕ್ರೀಮ್ ಕೂಡ ಕೊಡ್ತಾ ಇದೀವಿ. ಕ್ಯಾರೆಟ್ ಕ್ರೀಮ್ ನ ಫುಲ್ ಫೇಸ್ ಗೆ ಅಪ್ಲೈ ಮಾಡಬಹುದು, ಬಟ್ ಈ ಒಂದು ಕ್ರೀಮ್ ನ ಪಿಗ್ಮೆಂಟೇಷನ್ ಇರೋ ಪ್ಲೇಸ್ ಮಾತ್ರ ಅಪ್ಲೈ ಮಾಡಬೇಕು ಅಂತ ಆಲ್ರೆಡಿ ಕೊಡ್ತಾ ಇದೀವಿ. ಇವಾಗ ಅದ್ರಲ್ಲೇ ಒಂದು ಚೇಂಜಸ್ ಮಾಡಿದೀನಿ. ಅದೇನು ಅಂತ ಹೇಳಿದ್ರೆ ಫೇಸ್ ಸಿರಮ್. ಈ ಸಿರಮ್ ನ ನೀವು ಅಪ್ಲೈ ಮಾಡಿ ಒಂದು 15 ನಿಮಿಷ ಆದ್ಮೇಲೆ ಈ ಒಂದು ಕ್ರೀಮ್ ನ ಅಪ್ಲೈ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಆರಾಮಾಗಿ ಪಿಗ್ಮೆಂಟೇಷನ್ ಹೋಗುತ್ತೆ. ಇದು ಅಷ್ಟೇ ಒಳ್ಳೆ ಸಿರಮ್, ನಾವೇ ಮನೇಲಿ ಓನಾಗಿ ಮಾಡಿರೋದು. ಇದನ್ನ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇರುತ್ತೋ ಅಲ್ಲಲ್ಲಿ ಅಪ್ಲೈ ಮಾಡ್ಕೊಬೇಕು. ಮೂಗ್ ಮೇಲೆ ಇದ್ರೆ ಮೂಗ್ ಮೇಲೆ, ಹಣೆ ಮೇಲೆ ಇದ್ರೆ ಹಣೆ ಮೇಲೆ, ಈ ರೀತಿ ಹಾಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡಿ ಒಂದು 15 ನಿಮಿಷ ಅಥವಾ ಒಂದು 20 ನಿಮಿಷ ಬಿಟ್ಟು ಅದು ಫುಲ್ ನಿಮ್ ಫೇಸ್ಗೆ ಸೆಟ್ ಆಗ್ಬಿಡುತ್ತೆ. ನೀವೇನೋ ಅಪ್ಲೈ ಮಾಡಿದೀರಾ ಅನ್ನೋದೇ ಗೊತ್ತಾಗೋದಿಲ್ಲ. ಅದಾದ್ಮೇಲೆ ಒಂದು ಕ್ರೀಮ್ ನ ಅಪ್ಲೈ ಮಾಡ್ಕೊಬೇಕು. ಈ ರೀತಿ ಒಂದು ಇದನ್ನ ಯೂಸ್ ಮಾಡಬೇಕು. ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇರುತ್ತೋ ಅಲ್ಲಿ ಮಾತ್ರ ಅಪ್ಲೈ ಮಾಡಬೇಕು. ನೋಡಿ, ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಒಂದು ಕ್ರೀಮ್ ನ ಒಂದು 15 ನಿಮಿಷ ಆದ್ಮೇಲೆ ಅಥವಾ ಒಂದು 20 ನಿಮಿಷ ಆದ್ಮೇಲೆ, ಸಿರಮ್ ಹಚ್ಚಿ ಒಂದು 20 ನಿಮಿಷ ಆದ್ಮೇಲೆ ಅಪ್ಲೈ ಮಾಡಿ. ಈ ರೀತಿ ಯಾವ ಸ್ಕಿನ್ ಬೇಕಾದ್ರೂ ಯೂಸ್ ಮಾಡಬಹುದು, ಬಟ್ ಪಿಗ್ಮೆಂಟೇಷನ್ ಇರೋ ಪ್ಲೇಸ್ ಮಾತ್ರ ಅಪ್ಲೈ ಮಾಡಬೇಕು. ಈ ಒಂದು ಪ್ರಾಡಕ್ಟ್ ಇವತ್ತಿಂದ ನಿಮ್ಗೆ ಸಿಗುತ್ತೆ. ಬೇಕು ಅನ್ನೋರು ಬುಕಿಂಗ್ ಮಾಡ್ಕೊಳ್ಳಿ. ಲಿಂಕ್ ಅಂತ ಕಮೆಂಟ್ ಮಾಡಿ, ಅಥವಾ ವೆಬ್ಸೈಟ್ ಮುಖಾಂತರ ಬುಕ್ ಮಾಡ್ಕೊಳ್ಳಿ, ಅಥವಾ ವಾಟ್ಸ್ಆಪ್ ಮುಖಾಂತರ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.